ಕೃಷಿ ಭೂಮಿ ಪರಿವರ್ತನೆ ಆಗದೆ ಹೋದ್ರೂ ಕೂಡ ನಿವೇಶನಗಳಾಗಿ ನೋಂದಣಿ ಆಗ್ತಾ ಇದೆ. ನಿಜ ಆಗ್ತಾ ಇದೆ, ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಯಾಕೆ ಅಂದ್ರೆ ಇಲ್ಲ ಅಂತ ಹೇಳಿದ್ರೆ ನಾನೇನಾದ್ರೂ ಇಲ್ಲಿ ನಾವು ಉತ್ತರ ಕೊಡುವಾಗ ನೀವೇನ್ ಕೇಳಿದ್ರೆ ಅದಕ್ಕೆ ನಾನು ಲೀಗಲ್ ಆಗಿ ಉತ್ತರ ಕೊಟ್ಟಿದ್ದೇನೆ. ಆದ್ರೆ ನೀವು ಹೇಳ್ತಾ ಇರೋದು ನಿಜ ನಡೀತಾ ಇದೆ. ಇಲ್ಲ ಅಂತ ಹೇಳಿದ್ರೆ ಸೂರ್ಯನ್ಗೆ ಟಾರ್ಚ್ ಹಿಡ್ದಂಗೆ ಆಗುತ್ತೆ. ಆ ತರ ಕೆಲಸ ಮಾಡಕ್ ಹೋಗಲ್ಲ. ಲಾಸ್ಟ್ ಟೈಮ್ ಒಂದು ಅಮೆಂಡ್ಮೆಂಟ್ ಮೂವ್ ಮಾಡಿದ್ದೆ. ಅಮೆಂಡ್ಮೆಂಟ್ ಸಂದರ್ಭದಲ್ಲಿ ತಾವು ಮಾತಾಡುವಾಗೂ ತಾವು ಹೇಳಿದ್ರಿ ಯಾವ ತರ ಇವರು ಅಕ್ರಮವನ್ನ ಕ್ರಮಬದ್ಧವಾಗಿ ಮಾಡ್ತಾರೆ ಅಂತ ಹೇಳೋದಕ್ಕೆ ವಿಷಾದ ಆಗುತ್ತೆ. ನಾನು ಲಘುವಾಗಿ ಹೇಳ್ತಾ ಇಲ್ಲ, ಗಂಭೀರತೆಯಿಂದ ಹೇಳ್ತಾ ಇದ್ದೇನೆ. ಅಕ್ರಮವನ್ನ ಕಾನೂನು ಬಳಸಿಕೊಂಡು ಮಾಡ್ತಾ ಇದ್ದಾರೆ. ಇದು ನಡೀತಾ ಇದೆ, ಇಲ್ಲ ಅಂತಲ್ಲ, ಕಾಲದಿಂದ ನಡೆದು ಬಂದಿದೆ. ಆದ್ರೆ ಒಂದಂತೂ ಸಂಕಲ್ಪ ಮಾಡಿದ್ದೇವೆ. ಹೋದ ಬಾರಿ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನನಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ರು ಇದನ್ನ ನಿಲ್ಲಿಸಬೇಕು ಅಂತ. ನಿಲ್ಲಿಸಬೇಕು ಅಂತೇಳಿ ನಾವೋಗಿ ಏನೋ ಅಲ್ಲಿ ನಿಂತ್ಕೊಂಡು ನಾನೇ ನಿಲ್ಲಿಸ್ತೀನಿ ಅಂತ ಹೋದ್ರೆ ಇದ್ಯಾರು ನಾವು ಚಾಪೆ ಕೆಳಗೆ ನುಗ್ಗಿದ್ರೆ ರಂಗೋಲಿ ಕೆಳಗೆ ನುಗ್ಗುವಂತ ವ್ಯವಸ್ಥೆಗಳು ಕೂಡ ಇವತ್ತು ಇದಾವೆ. ಹಾಗಾಗಿ ಅವ್ರೇನ್ ಹೇಳಿದ್ರಲ್ಲ, ಈ ರಿಜಿಸ್ಟ್ರೇಷನ್ ಅಲ್ಲಿ ಅದರ್ಸ್ ಅಂತ ಒಂದು ಕ್ಯಾಟಗರಿ ಇದೆ. ಇವರು ಕೃಷಿ ಭೂಮಿಯಲ್ಲಿ ಸೈಟ್ಗಳನ್ನ ರಿಜಿಸ್ಟರ್ ಮಾಡುವಾಗ ಅದರ್ಸ್ ಅಂದ್ರೆ ಯಾವುದು? ಗ್ರಾಮ ಠಾಣದಲ್ಲಿರುವಂತಹದ್ದು, ಆಶ್ರಯ ನಿವೇಶನಗಳು, ಇದಕ್ಕೆ ಅಂತ ಒಂದು ಅದರ್ಸ್ ಅಂತ ಕ್ಯಾಟಗರಿ ಕೊಟ್ಟಿದ್ರೆ ಇವರು ಅದರ್ಸ್ ಅಂತ ಹಾಕ್ಬಿಟ್ಟು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಸೈಟ್ಗಳನ್ನ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಇದನ್ನ ನಾವು ನಿಲ್ಲಿಸಬೇಕು ಅಂತ ಹೇಳಿದ್ರೆ ಆನ್ಲೈನ್ ಖಾತಾ ಇಂಟಿಗ್ರೇಷನ್ ಮಾಡಬೇಕು. ಅಂದ್ರೆ ಯಾರಿಗೆ ಗ್ರಾಮ ಪಂಚಾಯಿತಿಯವರು ಈ ಖಾತಾ ಕೊಟ್ಟಿದ್ದಾರೆ, ಯಾರಿಗೆ ಮುನ್ಸಿಪಾಲಿಟಿಯವರು ಈ ಖಾತಾ ಕೊಟ್ಟಿದ್ದಾರೆ, ಅದು ನೇರವಾಗಿ ನಮ್ಮ ಸಿಸ್ಟಮ್ಗೆ ಲಿಂಕ್ ಆದ್ರೆ ಈ ತರ ಬೋಗಸ್ ಖಾತೆಗಳನ್ನ ಹಾಕಿ ಖಾತೆ ನೋಂದಣಿ ಮಾಡುವಂತಹದನ್ನ ನಿಲ್ಲಿಸಬಹುದು. ಇದನ್ನ ನಾನು ಲಾಸ್ಟ್ ಟೈಮ್ ಅಮೆಂಡ್ಮೆಂಟ್ ಮಾಡಿ ಆ ಅಮೆಂಡ್ಮೆಂಟ್ ಅನ್ನ ಪ್ರೆಸಿಡೆನ್ಷಿಯಲ್ ಅಸೆಂಟ್ಗೆ ಹೋಗ್ಬೇಕಾದ್ರು ಹೋಗಿದೆ, ಇನ್ನು ಪ್ರೆಸಿಡೆನ್ಷಿಯಲ್ ಅಸೆಂಟ್ ಆಗಿ ಬಂದಿಲ್ಲ. ಹಾಗಾಗಿ ಸ್ವಲ್ಪ ವಿಳಂಬ ಆಗಿದೆ. ಜೊತೆಗೆ ಮಧ್ಯದಲ್ಲಿ ಚುನಾವಣೆ ಬಂದು 3 ತಿಂಗಳು ಇದನ್ನ ಇಂಪ್ಲಿಮೆಂಟೇಷನ್ ನನಗೆ ಮಾಡಕ್ ಆಗ್ಲಿಲ್ಲ. 3 ತಿಂಗಳು ನಮ್ ಟೈಮ್ ಶೆಡ್ಯೂಲ್ ಡಿಲೇ ಆಗಿದೆ. ಆದ್ರೂ ಕೂಡ ನಾನು ಇಲ್ಲಿ ಏನ್ ಮಾತು ಕೊಟ್ಟಿದ್ದೇನೆ, ಹೋದ ಬಾರಿ ಇಲ್ಲಿ ಅಮೆಂಡ್ಮೆಂಟ್ ಅನ್ನ ತಾವೆಲ್ಲ ಸೇರಿ ಪಾಸ್ ಮಾಡಿಕೊಟ್ಟಾಗ ಆ ಮಾತಿಗೆ ನಾನು ಬದ್ಧ ಇದ್ದೇನೆ. ಈ ತರಹ ಅನಧಿಕೃತ ಬಡಾವಣೆಗಳ ನೋಂದಣಿಯನ್ನ ನಿಲ್ಲಿಸಬೇಕು. ಏನಾದ್ರೂ ಅವರು ಗ್ರಾಮ ಪಂಚಾಯಿತಿಯಲ್ಲಿ ಮುನ್ಸಿಪಾಲಿಟಿ, ಅದು ಬಿಬಿಎಂಪಿ ಇರ್ಬೋದು, ಬೇರೆದಿರ್ಬೋದು, ಅಲ್ಲಿ ಖಾತೆ ಮಾಡ್ಕೊಂಡು ಬಂದ್ರೆ ನಿಜವಾದ ಖಾತೆ ಇದ್ರೆ ಅವ್ರಿಗೆ ರಿಜಿಸ್ಟ್ರೇಷನ್ಗೆ ನಾವು ನಿಲ್ಸೋದಿಲ್ಲ. ಖಾತೆ ಕೊಡೋರು ಅವರು ಸರಿ ತಪ್ಪು ವಿಚಾರ ಮಾಡಬೇಕು. ಅವರು ಒಂದು ಬಾರಿ ಖಾತೆ ಕೊಟ್ಮೇಲೆ ನಾನು ಪ್ರಶ್ನೆ ಮಾಡಕ್ ಹೋಗೋದಿಲ್ಲ. ಆದ್ರೆ ಅವರ ಖಾತೆ ಇಲ್ಲದೆ ಏನ್ ನೋಂದಣಿಗಳಾಗ್ತಾ ಇದಾವಲ್ಲ ಅದನ್ನ ಕಡಿವಾಣ ಹಾಕೋದಂತೂ ಶತಸಿದ್ಧ. ಅದು ವಿಳಂಬ ಆಗಿರ್ಬೋದು, ಆದ್ರೆ ಆ ಮಾತಿಗೆ ನಾವು ಬದ್ಧ ಇದ್ದೇವೆ. ನಾನು ಹೋದ ವಾರನೂ ಕೂಡ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ದೇನೆ. ಅವ್ರಿಗೆ ಹೇಳಿದ್ದೇನೆ, ಈ ಆನ್ಲೈನ್ ಖಾತೆ ಅದರ್ಸ್ ಅಂತ ತೆಗೆದಾಕ್ಬೇಕು. ಅದರ್ಸ್ ಅಂತ ತೆಗೆದಾಕಿ ಅದು ಬಿಡಿಎ, ಹೌಸಿಂಗ್ ಬೋರ್ಡ್, ಕೆಡಿಬಿ, ಗ್ರಾಮ ಪಂಚಾಯಿತಿ, ಮುನ್ಸಿಪಾಲಿಟಿ ಅವ್ರವ್ರಿಗೆ ಸಪರೇಟ್ ಈ ಖಾತಾ ಇಂಟಿಗ್ರೇಷನ್ ಮಾಡಬೇಕು ಅನ್ನೋಂತ ನಮ್ಮ ತೀರ್ಮಾನ ಇದೆ. ಅದನ್ನ ಖಂಡಿತವಾಗಿ ಮಾಡ್ತೇವೆ. ಅದನ್ನ ಮಾಡೋದ್ರಿಂದ ಸ್ವಲ್ಪ ಆದಾಯ ನಷ್ಟ ಆಗ್ಬಹುದು ಅಂತಾನೂ ಹೇಳಿದ್ದಾರೆ. ನಷ್ಟ ಆದ್ರೂ ಪರವಾಗಿಲ್ಲ, ಈ ತರ ಅನಧಿಕೃತವಾಗಿ ಆಗಬಾರ್ದು ಅನ್ನುವಂತ ನಿಲುವು ನಮ್ದಿದೆ ಅಧ್ಯಕ್ಷರೇ. ಮಾತಿಂದ ಹಿಂದೆ ಸರಿಯುವಂತ ವಿಚಾರ ಇಲ್ಲ. ವಿಳಂಬ ಸ್ವಲ್ಪ ಒಂದು 2-3 ತಿಂಗಳು ಅಷ್ಟೇ ವಿಳಂಬ ಆಗಿದೆ. ಆ ಎಲೆಕ್ಷನ್ ಬಂದಿದ್ರಿಂದ ವಿಳಂಬ ಆಗಿದೆ. ಅದನ್ನ ನಾವು ಇಂಪ್ಲಿಮೆಂಟ್ ಮಾಡೇ ಮಾಡ್ತೇವೆ ಅಧ್ಯಕ್ಷರೇ. ಮುಖ್ಯಮಂತ್ರಿಗಳು ಕಡಾಖಂಡಿತವಾಗಿ ಹೇಳಿದ್ದಾರೆ, ಇದು ನಿಲ್ಲಬೇಕು ಅಂತ ಆ ಕೆಲಸ ಮಾಡ್ತೇವೆ ಅಧ್ಯಕ್ಷ.